quality of food. This is Dr. S. Kumar, nutrition food specialist in India giving. ಯಾಕೆ ಇವ್ ತಿಂಗ್ ಬಡ್ಕೋತಾವ್ರೆ? ಅವ್ರನ್ನ ಅಬ್ದುಲ್ ಕಲಾಂ ಸ್ಟೂಡೆಂಟ್ಸ್, ಅವ್ರ ಹತ್ರ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದೀರಾ? ಏನ್ ಮಾಡಕ್ಕಾಗತ್ತೆ, ನಾನ್ ಅಬ್ದುಲ್ ಕಲಾಂ ಸ್ಟೂಡೆಂಟ್ ಅಲ್ಲ. ಇವರೆಲ್ಲ ಸೆಲ್ ನಲ್ಲೇ ಕೂತು ಅನ್ನ ತಿಂತಿದ್ದವರು. ಡಾಕ್ಟರ್ ಕೊ ಟ್ರೀಟ್ಮೆಂಟ್ ಇಂದ ಡೈನಿಂಗ್ ಹಾಲ್ ಅಲ್ಲಿ ಕೂತು ತಿನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಇನ್ ನಿಮ್ ಇಂಗ್ಲಿಷ್ ಕೇಳಿ ವಾಪಸ್ ಸೆಲ್ಗೆ ಹೋಗ್ಬಿಟ್ಟಾರು. I don't know what you know. You don't know what I know. You know English. Hey, come on collect your food, man. You nonsense of the stupid of the idiot fellows. Come on, man, take it. Excuse me. What English? I brush English, I drink English, I flush English, I sleep English, I walk English and dance English. What English? Tomorrow, no English food. Haku Kannada food. Teku. Oh, Abdul Kalam Shishya. Take it. ನನ್ನ ಮಕ್ಕಳಿಗೆ ಏನ್ ಕೋಆರ್ಡಿನೇಷನ್. ಮಮ್ಮಿ ರಿಟರ್ನ್ಸ್. ಅರೆ ಊಟ ಕೊಟ್ಟಾದ್ಮೇಲೆ ಏನ್ ಹೇಳ್ಬೇಕು ಅಂತ ಹೇಳಿದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನ್ ಕೊಟ್ಟ? ಮ್ಯೂಸಿಕ್ ಡೈರೆಕ್ಟ್ರೇ ಸಾಕು, ಪ್ಯಾತೋ ಸಾಂಗು. ಪ್ರೊಡ್ಯೂಸರ್ ಸಿಕ್ರ ಮಣಿರತ್ನಂ ಅವರು ನನ್ನನ್ನು ಹುಡುಕೊಂಡು ಬರ್ತಾ ಇದ್ದಾರೆ. ರೆಹಮಾನ್ ಅಂತ ಯಾರೋ ಒಬ್ಬ ಅವನಿಗೆ ಆಸ್ಕರ್ ಅವಾರ್ಡ್ ಸಿಕ್ಕಿರೋದ್ರಿಂದ, ಬೇರೆ ಸಿನಿಮಾಕ್ಕೆ ಹೋಗಿರೋದ್ರಿಂದ ಅವರು ಇಲ್ಲಿಗೆ ನನ್ನನ್ನು ಹುಡುಕೊಂಡು ಬರ್ತಾ ಇದ್ದಾರೆ. ಮಣಿರತ್ನಂ ಅವರು ತಮ್ಮನ್ನು ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ. ತಗೊಳ್ಳಿ, ಇದು ಹಾರ್ಮೋನಿಯಂ, ತಬಲಾ ಅಲ್ಲೈತೆ, ಇಸ್ಕೊಂಡು ಹೋಯ್ತಾರೆ. ಎಲ್ಲಿಂದ ಬಂದವರ ಪ್ರಾಣ ತಿನ್ನಾಗಿ. ಶ್ರುತಿ ಸರಿಯಾಗಿದೆ, ಹಿಡ್ಕೋ. ಈ ಶ್ರುತಿ ಯಾವ ಹಾರ್ಮೋನಿಯಂ ಪೆಟ್ಟಿಗೆಲ್ಲೂ ಸಿಗೋಲ್ಲ. ಇದ್ಯಾವ ಸೀಮೆ ಶ್ರುತಿನಲ್ಲೇ. ತಬಲಾ ನಡಿ ಹೋಗೋಣ. ಯಾವಾಗ ನೋಡಿದ್ರು ನಾಯ್ಸ್ ಅಲ್ಲೇ ಮಾತಾಡ್ತಿರಲ್ಲ, ವಾಯ್ಸ್ ಅಲ್ಲಿ ಮಾತಾಡೋ, ವಾಯ್ಸ್ ಅಲ್ಲಿ. ಸರ್ ಯಾಕೆ ಸರ್ ನೋಡ್ತಿದ್ದ? ಅಯ್ಯಪ್ಪ, ಯಾರೋ ನೀನು? ಈ ಡ್ರೆಸ್ ಅಲ್ಲಿ ನಾನು ನೋಡಿದ್ರೆ ನಿಂಗೆ ವಾಚ್ಮೆನ್ ತರ ಕಾಣಿಸ್ತೀನಿ. ಸಿಕ್ಕಾಪಟ್ಟೆ. ಯಾರು ಹುಚ್ಚಿನ ತರ ಎಲ್ಲರೂ ಹೊಡಿತಿದ್ಯಾ? ಏನ್ರಿ ಅನ್ಕೊಂಡ್ಬಿಡ್ತೀರ ನಿಮ್ ಮನ್ಸಲ್ಲಿ? ವಿಲ್ಲನ್ಗಳಿರೋ ಜಾಗಕ್ಕೆ ಹೀರೋ ಬಂದು ಫೈಟರ್ಗಳು ಮೂಳೆ ಮುರಿಯೋ ನೆನಪ? ಅಲೋ ಮಿಸ್ಟರ್, ಇದು ಹಾಸ್ಪಿಟ್ಲು. ಪಾಪ ಅವ್ರ ಅಮಾಯಕ ವಾರ್ಡ್ ಬಾಯ್ಗಳು. ಹೋಗಿ ಅವ್ರ ಹತ್ರ ಯಾಕ್ರೆ ತೋರಿಸ್ತಾರ ನಿಮ್ ಪೌರುಷ? ಏನಾಗ್ಬೇಕಾಗಿತ್ತು? ಐ ಆಮ್ ಡಾಕ್ಟರ್ ಎಸ್ ಕುಮಾರ್, ನ್ಯೂಟ್ರಿಷನ್ ಫುಡ್ ಸ್ಪೆಷಲಿಸ್ಟ್ ಆಫ್ ಇಂಡಿಯಾ. ಈ ಆಸ್ಪತ್ರೆಯಲ್ಲಿರೋ ಎಲ್ಲಾ ರೋಗಿಗಳಿಗೂ ಅನ್ನ ನೀಡೋ ಅನ್ನದಾತ. ಟ್ರೀಟ್ಮೆಂಟ್ ಬಂದಿದ್ದೀರಾ? ಬ್ರೆಡ್, ಹಾಲು, ಅನ್ನ, ಸಾಂಬಾರು, ಮೊಟ್ಟೆ. What happened? Who threw you? Being a police officer, ಆಸ್ಪತ್ರೆ ಒಳಗಡೆ ಬಂದು ಅಮಾಯಕ ಸ್ಟಾಫ್ ನ ಹೊಡೆಯೋದು ಅಫೆನ್ಸ್ ಅಂತ ನಿಮ್ಗೆ ಗೊತ್ತಿಲ್ವಾ? ಏನಾದ್ರೂ ಕೇಳಬೇಕು ಅಂತಿದ್ರೆ ನನ್ನನ್ನು ಕೇಳಿ. ಐ ಆಮ್ ಡಾಕ್ಟರ್ ಮಂಜುನಾಥ್, ಆಲ್ ಇನ್ ದಿಸ್ ಹಾಸ್ಪಿಟಲ್. ವಾಟ್ ಯು ವಾಂಟ್ ಸರ್?
ಸ್ಟೀಫನ್ ರಾಜ್. ನೀವು ಅನ್ಕೊಂಡ ಹಾಗೆ ಸ್ಟೀಫನ್ ರಾಜ್ ಅಂತ ಇಲ್ಲಾರಿಲ್ಲ. ಅವನ್ನ ಯಾಕಿಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ ಕಂಡಿಡಿಯೋದಿಕ್ಕೆ ನಾನಿಲ್ಲಿಗೆ ಬಂದಿರೋದು. ನೀವು ಬಚ್ಚಿಟ್ರೋ ಆ ಸ್ಟೀಫನ್ ರಾಜ್ ಸಾಧಾರಣ ವ್ಯಕ್ತಿ ಅಲ್ಲ. 3 ಕೊಲೆಗೆ ಸಾಕ್ಷಿಯಾಗಿರೋ ಒಬ್ಬ ಪೇಷಂಟ್ ನ ಕೊಲ್ಲಕ್ ಬಂದಿದ್ದಾನೆ. ನಮ್ಮ ಆರೈಕೆಯಲ್ಲಿರೋ ಪೇಷಂಟ್ ನ ಹೊರಗಡೆಯಿಂದ ಬಂದು ಒಬ್ಬ ಕೊಲೆ ಮಾಡಿದ್ರೆ ಅದ್ರ ಹೊಣೆ ಫಸ್ಟ್ ನಮ್ಮೇಲೆ ಬರುತ್ತೆ. ನೀವ್ ಅನ್ಕೊಂಡಿರೋ ಹಾಗಿಲ್ಲಿ ಏನು ನಡೆದಿಲ್ಲ, ನಡೆಯಕ್ ಬಿಡೋದು ಇಲ್ಲ. ಸ್ಟೀಫನ್ ರಾಜ್ ಅನ್ನೋ ಹೆಸರಲ್ಲಿ ಈ ಹಾಸ್ಪಿಟಲ್ ಅಲ್ಲಿ ಯಾರು ಇಲ್ಲ. ಸ್ಟೀಫನ್ ರಾಜ್ ಇದನೋ ಇಲ್ವೋ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಆ ಕೊಲೆಗಳಿಗೆ ಸಾಕ್ಷಿಯಾಗಿರೋ ಅಂತ ಆ ಪೇಷಂಟ್ ನ ನಮಗ್ ತೋರಿಸಿ. ನೀವು ಕೇಳೋ ಪೇಷಂಟ್ ನ ನಾವು ತೋರ್ಸಕ್ಕಾಗಲ್ಲ. ಒಬ್ಬ ಖೈದಿನ ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಕೆ ಹೊರತು ಒಬ್ಬ ಪೇಷಂಟ್ ನ ಪೊಲೀಸ್ನವ್ರಿಗೆ ತೋರಿಸೋ ಅವಶ್ಯಕತೆ ಇಲ್ಲ. ಆ ಪೇಷಂಟ್ ನ ಗುಣಪಡಿಸಿ ಡಿಪಾರ್ಟ್ಮೆಂಟ್ಗೆ ಒಪ್ಪಿಸ್ತೀವಿ ಅಂತ ಈಗಾಗ್ಲೇ ಹೇಳಿದೀವಿ. ಈಗ ನೀವು ಆ ಪೇಷಂಟ್ ನ ನೋಡಿ ನಿಮ್ಮಿಂದ ಅವನ ಜೀವಕ್ಕೆ ಏನಾದ್ರೂ ತೊಂದರೆ ಆದ್ರೆ ಅದಕ್ಕೆ ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಅಂದ್ರೆ ನಾವು ಅವನ್ನ ನಿಮಗ್ ತೋರಿಸ್ತೀವಿ. ಕ್ಯಾನ್ ಯು? ಬೇಡ, ನೀವು ಆ ಪೇಷಂಟ್ ನ ತೋರಿಸ್ಬೇಡಿ. ಆ ಸ್ಟೀಫನ್ ರಾಜ್ ಎಲ್ಲಿದ್ದಾನೆ ಅಂತ ಕಂಡಿಡಿದೇ ಹಿಡಿತೀನಿ. ಅವನಿಂದ ಅಪಹರಣ ಆದ ನನ್ನ ಆ ಸ್ಟೀಫನ್ ರಾಜ್ ನಾನು ಇದೇ ಹಾಸ್ಪಿಟ್ಲಿಂದ ಎಳ್ಕೊಂಡು ಹೋಗ್ತೀನಿ. ಎಸ್, ನಿಮ್ಮ ಸಂದೇಹಗಳು ಏನೇ ಇದ್ರೂ ಅದನ್ನ ಪೂರೈಸೋದು ನಮ್ ಕರ್ತವ್ಯ. ನಾವು ಬಚ್ಚಿಟ್ಟಿದೀವಿ ಅಂತ ತಿಳ್ಕೊಂಡಿರೋ ಆ ಸ್ಟೀಫನ್ ರಾಜ್ನ ನೀವು ಧಾರಾಳ ಹುಡುಕ್ಬಹುದು. ಅದಕ್ಕೆ ಬೇಕಾದ ಎಲ್ಲಾ ಸಪೋರ್ಟ್ಗಳನ್ನ ನಾವು ನಿಮಗೆ ಮಾಡ್ಕೊಡ್ತೀವಿ. ಡಾಕ್ಟರ್ ಸುನಿಲ್. ಎಸ್ ಡಾಕ್ಟರ್. ಇವ್ರ ಕೆಲಸ ಮುಗಿಯೋವರೆಗೂ ನಮ್ಮ ಹಾಸ್ಪಿಟಲ್ ಆ ಸ್ಟಾಫ್ ಕ್ವಾರ್ಟರ್ಸ್ ನಲ್ಲಿ ಇವ್ರು ಹುಡ್ಕೊಳ್ಳೋ ವ್ಯವಸ್ಥೆ ಮಾಡಿ. ಓಕೆ, ಪ್ಲೀಸ್ ಕಮ್ ಸರ್, ಪ್ಲೀಸ್. ಬನ್ನಿ. ಆಯ್ತಾನೆ ಏನಿದ್ದು? ಸರ್ ಆಯ್ತು ಸರ್. ಹೊರಡು. ಅದನ್ನ ಹೇಳಿ. ಇದೇ ನಿಮ್ ರೂಮು. ಮಿಸ್ಟರ್ ಅರುಣ್ ಕುಮಾರ್, ಈ ಹಾಸ್ಪಿಟಲ್ನಲ್ಲಿ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅದನ್ನ ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಇಲ್ಲಿ ಡಾಕ್ಟರ್ಗಳಿಗೂ ಸ್ಟಾಫ್ಗಳಿಗೂ ಏನು ಊಟ ಬರುತ್ತೋ ಅದನ್ನೇ ನೀವು ತಿನ್ಬೇಕು. ಹೊರಗಡೆಯಿಂದ ಏನು ತರೋ ಹಾಗಿಲ್ಲ. ಅಂಡ್ ಒನ್ ಮೋರ್ ಥಿಂಗ್, ವೆರಿ ಇಂಪಾರ್ಟೆಂಟ್, ಡ್ರಿಂಕ್ಸ್ ಅಂಡ್ ಸಿಗರೇಟ್ಸ್ ಆರ್ ನಾಟ್ ಅಲೋಡ್ ಇನ್ ದಿಸ್ ಕಾಂಪೌಂಡ್. ಓಕೆ? ಏನಿದು? ಮಾನಸಿಕ ಹೋರಾಟದಲ್ಲಿ ಒದ್ದಾಡ್ತಾ ತನ್ನೊಳಗೆ ತಾನು ಸಿಕ್ಕಾಕೊಂಡಿರೋ ಒಬ್ಬ ಡಿಪ್ರೆಸ್ಡ್ ವ್ಯಕ್ತಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಒಳ್ಳೆಯವನಿರ್ತಾನೆ, ಒಬ್ಬ ಕೆಟ್ಟವನಿರ್ತಾನೆ, ಒಬ್ಬ ಸಾಧು ಇರ್ತಾನೆ, ಒಬ್ಬ ಕ್ರೂರಿ ಇರ್ತಾನೆ. ಅದೇ ಇದು. ಕೆಲವರಿಗೆ ತಮ್ಮ ಗುರಿ ಏನು ಅಂತ ಗೊತ್ತಿರುತ್ತೆ, ಆದ್ರೆ ಅದನ್ನ ಹೇಗೆ ತಲುಪೋದು ಅಂತ ಗೊತ್ತಿರಲ್ಲ. ಅದೇ ಇದು. ಲೀವಲ್ಲಿ ಹೋಗಿದ್ ನನ್ನ ಪ್ರಿಯ ವಾಪಸ್ ಬಂದ್ಬಿಟ್ಲ. ನಂಗೆ ಚೆನ್ನಾಗಿ ಗೊತ್ತು, ನಾನು ನೋಡದೆ ಅವಳ ಕೈಲಿ ಇರೋದಕ್ಕೆ ಸಾಧ್ಯ ಇಲ್ಲ. ನನಗಾಗಿ ಅರಳಿದ ಹೂ. 30 ದಿವಸ ವೆಕೇಶನ್ಗೆ ಅಂತ ಹೋಗ್ಬಿಟ್ಟು ಒಂದೇ ವಾರದಲ್ಲಿ ವಾಪಸ್ ಬಂದ್ಬಿಟ್ಟಿದ್ದೀರಾ. ನಂಗೆ ಚೆನ್ನಾಗಿ ಗೊತ್ತು, ಈ ನ್ಯೂಟ್ರಿಷನ್ ಫುಡ್ ಸ್ಪೆಷಲಿಸ್ಟ್ ಆಫ್ ಇಂಡಿಯಾ ಒಬ್ಬ ದಂಡಪಿಡ್ಡ ಮ್ಯಾಡ್ ಫೆಲೋ ಈ ಎಸ್ ಕುಮಾರ್ನ ನೋಡದೆ ನಿಮ್ ಕೈಲಿ ಇರಕ್ ಆಗೋದಿಲ್ಲ ಅಂತ. ನೋಡಿ, ಈ ಹಾಸ್ಪಿಟಲ್ ಅಲ್ಲಿ ಎಷ್ಟೋ ಜನ ಡಾಕ್ಟರ್ಸ್ ಇದ್ದಾರೆ. ಅದ್ರಲ್ಲಿ ಹಲವರಿಗೆ ಮದುವೆ ಆಗಿದೆ, ಕೆಲವ್ರಿಗೆ ಮದುವೆ ಆಗಿಲ್ಲ. ಮದುವೆ ಆಗದೆ ಇರೋ ಕೆಲವು ಡಾಕ್ಟರ್ಸ್ ಅಲ್ಲಿ ನಾನೊಬ್ಬನೇ ಕೆಲ್ಸಕ್ಕೆ ಬಾರ್ದನು.
ನೀವಾ? ನೋ 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 ಮಾಯಾ, ನೀವ್ ಹಿಂಗೆ ನಗ್ತಾನೆ ನನ್ನ ಹಿಂದೆ ಬೀಳಿಸ್ಕೊಂಡ್ಬಿಟ್ರಿ. ಇಲ್ಲಿ ನೋಡಿ, ಈ ಹಾಸ್ಪಿಟಲ್ ಇರೋ ಅಷ್ಟು ಜನ ಗಂಡಸರಲ್ಲಿ ನಾನೊಬ್ನೇ ಸ್ಮಾರ್ಟ್ ಆಗಿ, ಚೆನ್ನಾಗಿ, ಬ್ರಿಲಿಯಂಟ್ ಆಗಿ, ಪರ್ಸನಾಲಿಟಿ ಆಗಿರೋ ಡಾಕ್ಟರ್. ಆಕ್ಚುಲಿ ನಾನು ಅಂದಕ್ಕೂ ನನ್ನ ಬುದ್ಧಿಗೂ ನಾನು ಪ್ಲಾಟ್ಫಾರ್ಮ್ ಮೇಲೆ ಕೂತ್ಕೊಂಡು ಭಿಕ್ಷೆ ಬೇಡ್ಬೇಕು. ಯಾಕೆ ಪ್ರಾಣ ಸಾಯ್ತಿರೋ ಸ್ಟುಪಿಡ್ ಮೈಂಡೆಡ್ ಫೆಲೋಸ್. ಬಡ್ಡಿ ಮಕ್ಕಳಿಗೆ ಹೊಟ್ಟೆ ಕಿಚ್ಚು. ಮಾಯಾ, ಮಾಯಾ, ಪ್ಲೀಸ್ ವೇಟ್, ಐ ವಾಂಟ್ ಟು ಟೆಲ್ ಮೈ ಫುಲ್ ಫೀಲಿಂಗ್ಸ್. ಓನ್ಲಿ ಕ್ವಾರ್ಟರ್ ಓವರ್. ಪ್ಲೀಸ್ ವೇಟ್. ಮಾಯಾ, ಹೌದು, ತುಂಬಾ ಟೈಮಿಂದ ಹಿಂದೆ ಏನೋ ಬಚ್ಚಿಟ್ಟಿದ್ದೀರಲ್ಲ, ಏನದು? ಹೆಂಗೆ ಹೇಳಿ, ಅದನ್ನ ಹೇಳಕ್ಕಾಗೋದಿಲ್ಲ, ನೀವೇ ಫೀಲ್ ಮಾಡ್ಬೇಕು. ಗಾಳಿಲೇ ಹೊಂಟೋಗ್ಬಿಟ್ಟ. ಪಟ್ಟಿ ಮಗನೇ, ನೀನ್ ಇದನ್ ಬಿಟ್ರು ನಾನ್ ಅದನ್ ಬಿಡೋದಿಲ್ಲ. ಮಾಯಾ, ಪ್ಲೀಸ್, ಮಾಯಾ.